ಏನು ಕಮೆಂಟ್ ಮಾಡೋಕ್ಕಾಗಲ್ಲ, ಅದನ್ನು ಗೌರವಿಸಬೇಕು, ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಹೀಗಾಗಿ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಇವರೆಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾರಲ್ಲ, ಆವಾಗ ನಮಗೆ ನೋವಾಗತ್ತೆ. ಇವರೆಲ್ಲ ದೊಡ್ಡ ದೊಡ್ಡ ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದಂಥವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದನ್ನು ಮೊದಲು ನಿಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಸರಿ, ಹಿಂದಿನ ಸರ್ಕಾರದೊಳಗೂ ಬೊಮ್ಮಾಯರಾಗಬೇಕಾತಂದ್ರೆ ಕನಿಷ್ಠ 2,000 ಕೋಟಿ ವ್ಯವಹಾರ ಆದ ಮೇಲೆ ಮುಖ್ಯಮಂತ್ರಿ ಆಗ್ಯಾರಂತ ಹಿಂದಿನೂ ಹೇಳಿದರು. BJP ಸರ್ಕಾರದಾಗ ಎಂದೂ ಜನರಿಂದ ಆಯ್ಕೆ ಆದಂಥ ಸರ್ಕಾರ ಎಂದೂ ಮಾಡಿಲ್ಲ. ಹಿಂದೆ ನಾವು ಇಂಡಿಪೆಂಡೆಂಟ್, ನಾನು ಗೆದ್ದಿದ್ದೆ, ನಾವು 5 ಮಂದಿ ಹೋಗಿ ಸರ್ಕಾರ ಮಾಡಿದ್ವಿ, ನಮ್ಮನ್ನು ಅನರ್ಹ ಮಾಡಿದರು. ಅದಾದ ಮೇಲೆ ಆಪರೇಷನ್ ಕಮಲ ಮಾಡಿ ಮತ್ತೆ ಸರ್ಕಾರ ಮಾಡಿದರು. ಸರ್ಕಾರ ಮಾಡಿ ಅವ್ಯವಹಾರ ಏನು ಮಾಡಬೇಕಾಗೈತಿ ಎಲ್ಲ ಮಾಡಿ ಈಗ ಮನೆಗೆ ಕಳಿಸ್ಯಾರ ಈ ರಾಜ್ಯದ ಜನರು. ಇನ್ನೂ ಸಮಾಧಾನ ಕುಂದ್ರಂಥ ಆಗ್ತಾ ಇಲ್ಲ ಅವ್ರಿಗೆ. ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂಥ ಕೆಲಸ. ಮೂಡಾದ ಬಗ್ಗೆ ಮಾತಾಡ್ತಾರೆ. ಮೂಡಾದ ಬಗ್ಗೆ ಮೂಡ ಅದ ಅವ್ರಿಗೆ ಹಂಚಿಕೆ ಆದತ್ನಾಗ ಮುಖ್ಯಮಂತ್ರಿಗಳೇ ಇದ್ದಿದ್ದಿಲ್ಲ, ಅಧಿಕಾರದಾಗ ಇದ್ದಿದ್ದಿಲ್ಲ, ಅವ್ರ ಕಡಿತಕ್ಕೂ ಸೈನ್ ಮಾಡಿಲ್ಲ. ಕೋರ್ಟ್ ಹೇಳಿದಕ್ಕೆ ನಾವು ಗೌರವಿಸ್ತೀವಿ. ಅದಕ್ಕೆ ತನಿಖೆ ಆಗಲಿ, ತನಿಖೆ ಆದಮೇಲೆ ಏನು ಶಿಕ್ಷೆ ಆಗತ್ರೂ ನಾವು ಕೋರ್ಟನ್ನು ಗೌರವಿಸೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ನಿಶ್ಚಿತವಾಗಲೂ ಹಿಂದೆ ಖರೀದಿ ಆಗಿದ್ರೆ ಈಗ 136 ಶಾಸಕರೊಳಗೆ ಯಾರೂ ಖರೀದಿ ಆಗಂತ ಪ್ರಶ್ನೆ ಇಲ್ಲ, ಖರೀದಿ ಆಗೋದು ಇಲ್ಲ. ಅದನ್ನು ಕನಸು ಕಾಣೋದು ಮಾತ್ರ BJP ಅವರು. ಸರ್ಕಾರನೂ ಆಗಲ್ಲ, ನಮ್ಮ ಸರ್ಕಾರ ಕೆಡವಕ್ಕಾಗಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿರ್ತಾರೆ. 136 ಮಂದಿ ಸಚಿವರು, ಇದು ಶಾಸಕರು 136 ಶಾಸಕರು ಮತ್ತು ಸಚಿವರು ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದೆ. ಸಿದ್ದರಾಮಯ್ಯವರ ಆಡಳಿತದಿಂದ ಇಡೀ ರಾಜ್ಯದ ಬಡವರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಡ್ತೀವಿ. ನಮಗದರ ಅವಶ್ಯಕತೆ ಇಲ್ಲ. ಯತ್ನಾಳ್ ಅವರೇ ದಯಮಾಡಿ ಕಾಂಗ್ರೆಸ್ಸಿಗೆ ದುಡ್ಡು ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡೋಂಥ ಅವಶ್ಯಕತೆ ಕಾಂಗ್ರೆಸ್ಸಿಗಿಲ್ಲ. ಏನಾದರೂ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಅಂಥ ಅವಶ್ಯಕತೆ ಇಲ್ಲ. ಏನಾದರೂ ಇದ್ದರೆ ಅದು BJP ಅವರಿಗೆ, ಯತ್ನಾಳ್ ಅವರಿಗೆ ಇರ್ಬೋದು, ನಮಗಂತೂ ಇಲ್ಲ.